ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸ್ಮೂತ್. ನೀವು ಆಲೂಗೆಡ್ಡೆ ಫಿಂಗರ್ ಚಿಪ್ಸ್ನ ತುಂಬ ಸತಿ ತಿಂದಿರ್ಬೋದು, ಆದರೆ ಈ ಅವಲಕ್ಕಿ ಮಿಶ್ರಿತ ಫಿಂಗರ್ ಚಿಪ್ಸ್ನ ಒಂದು ಸರ್ತಿ ರುಚಿ ನೋಡಿ. ಸಾಮಾನ್ಯವಾಗಿ ಎಲ್ಲರ ಅಡುಗೆ ಮನೆಯಲ್ಲಿ ಇರುವ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿಕೊಂಡು ಅತಿ ಸುಲಭವಾಗಿ ಮತ್ತು ಫಾಸ್ಟಾಗಿ ಈ ಫಿಂಗರ್ ಚಿಪ್ಸ್ನ ಸಾಯಂಕಾಲ ಚಹಾದ ಜೊತೆ ಮಾಡಿಕೊಂಡು ತಿಂದರೆ ಅದ್ಭುತ ರುಚಿ. ಹಾಗಿದ್ರೆ ತಡ ಮಾಡದೆ ನಿಮ್ಮ ಚಿತ್ತ ಲಕ್ಕಿ ಲಕ್ಷ್ಮಿ ಓಮ್ ಕಿಚನ್ ಅತ್ತ. ಮೊದಲಿಗೆ 3 ಚಿಕ್ಕ ಗಾತ್ರದ ಆಲೂಗೆಡ್ಡೆಯನ್ನು ಬೇಯಿಸ್ಕೊಳ್ಳಿ. ನಂತರ ಅವುಗಳನ್ನು ಸಿಪ್ಪೆಯಿಂದ ಬೇರ್ಪಡಿಸಿ. ಈಗ ಸಿಪ್ಪೆಯಿಂದ ಬೇರ್ಪಡಿಸಿದ ನಂತರ ಈ 3 ಆಲೂಗೆಡ್ಡೆಯನ್ನು ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಚಪಾತಿ ರೊಟ್ಟಿಗೆಲ್ಲ ಕನಕವನ್ನು ಹೇಗೆ ನಾದ್ಕೊಳ್ತೀರೋ ಅದೇ ತರ ಇದನ್ನ ನಾದ್ಕೊಳ್ಳಿ. ಮಾಮೂಲಿ ಫಿಂಗರ್ ಚಿಪ್ಸ್ಗೂ ಮತ್ತು ಈ ಫಿಂಗರ್ ಚಿಪ್ಸ್ಗೂ ಅಜಗಜಾಂತರ ವ್ಯತ್ಯಾಸವಿದೆ. ಮಾಮೂಲಿ ಫಿಂಗರ್ ಚಿಪ್ಸ್ನ ಬಿಸಿ ಇದ್ದಾಗಲೇ ತಿನ್ನಬೇಕು, ಆರಿದ್ಮೇಲೆ ರುಚಿ ಅನ್ಸಲ್ಲ. ಈಗ ಇದು ಸ್ಮ್ಯಾಶ್ ಆಗಿ ಒಂದು ಗಂಟಿಲ್ಲದ ಹಾಗೆ ಚಪಾತಿ ಹಿಟ್ಟಿನ ಹದಕ್ಕೆ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ನೋಡಿ. ಇವಾಗ ನಮ್ಮ ಫಿಂಗರ್ ಚಿಪ್ಸ್ ಬೇಸು ರೆಡಿ ಆಗಿದೆ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಮುಂದಿನ ಹಂತಕ್ಕೆ ಹೋಗೋಣ. ಈ ಹಂತದಲ್ಲಿ 4 ಹಸಿರು ಮೆಣಸಿನಕಾಯಿಗಳನ್ನು ತೆಗೆದುಕೊಂಡು ಇವುಗಳನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಳ್ಳಿ. ನೀವು ಮಿಕ್ಸರ್ನಲ್ಲೂ ಕೂಡ ಸಣ್ಣ ಸಣ್ಣದಾಗಿ ಒಡೆದುಕೊಳ್ಳಬಹುದು ಅಥವಾ ಕಲ್ಲಿನಲ್ಲೂ ಕೂಡ ಸಣ್ಣ ಸಣ್ಣದಾಗಿ ಕುಟ್ಟಿಕೊಳ್ಳಬಹುದು. ಆದರೆ ಯಾವುದೇ ಕಾರಣಕ್ಕೂ ಪೇಸ್ಟ್ ಮಾಡಿಕೊಳ್ಳಬೇಡಿ. ಯಾಕೆ ಅಂದರೆ ಫಿಂಗರ್ ಚಿಪ್ಸ್ನ ಬಣ್ಣ ಕೂಡ ಬದಲಾಗುತ್ತೆ, ಜೊತೆಗೆ ಸರಿಯಾಗಿ ಮಿಕ್ಸ್ ಕೂಡ ಆಗಲ್ಲ. ನಂತರ ಎಣ್ಣೆ ಜೊತೆ ಮೆಣಸಿನಕಾಯಿ ಸರಿಯಾಗಿ ಫ್ರೈ ಆಗಲ್ಲ. ಈಗ ಮೆಣಸಿನಕಾಯಿ ಕತ್ತರಿಸಿ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ತದನಂತರ ಒಂದು 7ರಿಂದ 8 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಳ್ಳಿ. ಅದನ್ನು ಸಹಿತ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿಕೊಳ್ಳಿ. ಯಾಕೆ ಅಂದರೆ ಈ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿ ತುಂಡುಗಳು ಎಲ್ಲ ಫಿಂಗರ್ ಚಿಪ್ಸ್ ತುಂಡುಗಳಲ್ಲಿ ಸೇರಿಕೊಳ್ಳಬೇಕು. ಕತ್ತರಿಸಿದ ಹಸಿರು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಫಿಂಗರ್ ಚಿಪ್ಸ್ನ ಮೇಲೆ ಕಾಣಿಸಿದರೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಈಗ ನೀವು ಕಾಣ್ತಾ ಇರ್ಬೋದು, ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಆಗಿದೆ. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ನಂತರ ನಾದಿಕೊಂಡು ಇಟ್ಟಂತಹ ಆಲೂಗೆಡ್ಡೆಯ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಕತ್ತರಿಸಿಕೊಂಡಂತಹ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿಕೊಂಡು ಚೆನ್ನಾಗಿ ಕಲಸಿಕೊಳ್ಳಿ. ನೀವು ಕಾಣಬಹುದು, ಈ ಎಲ್ಲ ಪದಾರ್ಥಗಳು ಆಲೂಗೆಡ್ಡೆಯ ಮಿಶ್ರಣದ ಜೊತೆಗೆ ಬೆರೆತುಕೊಳ್ಳುವವರೆಗೂ ಚೆನ್ನಾಗಿ ಕಲಿಸಿಕೊಳ್ಳಿ. ಈ ಸಮಯದಲ್ಲಿ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ, ಕಮ್ಮಿ ಆಗಿದ್ರೆ ಸೇರಿಸ್ಕೊಳ್ಳಿ. ಫ್ರೆಂಚ್ ಫ್ರೈಸ್ ರೆಡಿ ಆದ್ಮೇಲೂ ಕೂಡ ಉಪ್ಪು ಖಾರನ ಸೇರಿಸ್ಕೊಳ್ಬೋದು, ತೊಂದರೆ ಏನಿಲ್ಲ. ಆದರೆ ಅಷ್ಟೊಂದು ರುಚಿ ಅನ್ಸಲ್ಲ. ಈಗ ನೀವು ನೋಡ್ಬೋದು, ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಶ್ರಣ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಇದಾದ ನಂತರ ಒಂದು ಬಟ್ಟಲು ಅವಲಕ್ಕಿಯನ್ನು ತೆಗೆದುಕೊಳ್ಳಿ. ಅವಲಕ್ಕಿ ಈ ರೆಸಿಪಿಯ ಹೀರೋ ಅಂತ ಕೂಡ ಹೇಳ್ಬೋದು. ಅವಲಕ್ಕಿಯನ್ನು ಒಂದು ಜರಡಿಗೆ ಹಾಕೊಂಡು ಸೋಸ್ಕೊಳ್ಳಿ. ಇದರಲ್ಲಿರೋ ಕಸ ಕಡ್ಡಿ ಧೂಳನ್ನೆಲ್ಲ ಬೇರ್ಪಡಿಸ್ಕೊಳ್ಳಿ. ಆದಷ್ಟು ನೀವು ದಪ್ಪ ಅವಲಕ್ಕಿನ ಯೂಸ್ ಮಾಡ್ಕೊಳ್ಳಿ. ಅವಲಕ್ಕಿಯಲ್ಲಿ ಅಷ್ಟೇನು ಧೂಳಿಲ್ಲ, ಸ್ವಲ್ಪ ಮಾತ್ರ ಧೂಳಿದೆ. ಈಗ ಸ್ವಚ್ಛಗೊಳಿಸಿಕೊಂಡ ಅವಲಕ್ಕಿಯನ್ನು ಒಂದು ಮಿಕ್ಸರ್ ಜಾರಿಗೆ ವರ್ಗಾವಣೆ ಮಾಡಿಕೊಳ್ಳಿ. ನಂತರ ಮಿಕ್ಸರ್ ಜಾರಿನಲ್ಲಿರುವ ಅವಲಕ್ಕಿಯನ್ನು ಸಣ್ಣಗೆ ಅಂದರೆ ರವೆ ಥರ ಮಾಡಿಕೊಳ್ಳಿ. ನೀವು ನೋಡ್ಬೋದು, ಈಗ ಅವಲಕ್ಕಿ ರವೆ ಥರ ಆಗಿದೆ. ಈ ಒಂದು ಹದದಲ್ಲಿ ಮಾಡಿಕೊಳ್ಬೇಕು. ತದನಂತರ ಆಲೂಗೆಡ್ಡೆಯ ಮಿಶ್ರಣವನ್ನು ತೆಗೆದುಕೊಳ್ಳಿ. ಇದಕ್ಕೆ ಈ ಅವಲಕ್ಕಿಯ ಪುಡಿಯನ್ನು ಸೇರಿಸಿಕೊಂಡು ಪುನಃ ಚಪಾತಿಯ ಕಣಕ ಅಥವಾ ರೊಟ್ಟಿಯ ಕಣಕದ ಥರ ಇದನ್ನು ಚೆನ್ನಾಗಿ ನಾದಿಕೊಳ್ಳಿ. ಇಲ್ಲಿ ತಾವು ಗಮನಿಸಬಹುದು, ಆಲೂಗೆಡ್ಡೆಯಲ್ಲಿ ಇದ್ದಂತಹ ತೇವಾಂಶ ಈ ಅವಲಕ್ಕಿ ಹೀರಿಕೊಂಡು ಈ ಮಿಶ್ರಣ ಗಟ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿಕೊಂಡು ಅದಕ್ಕೆ ಬರೋ ಥರ ಚೆನ್ನಾಗಿ ನಾದಿಕೊಳ್ಳಿ. ಇಲ್ಲಿ ತಾವು ನೋಡ್ಬೋದು, ಇದೇ ಥರ ನೀವು ಕೂಡ ಮಿಶ್ರಣನ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ಈ ಮಿಶ್ರಣ ಪರಿಪೂರ್ಣವಾಗಿ ತಯಾರಾಗಿದೆ. ಈಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡೋಣ. ಅಲ್ಲಿಯವರೆಗೂ ಫಿಂಗರ್ ಚಿಪ್ಸ್ ಕರಿಯೋದಕ್ಕೆ ಒಲೆ ಮೇಲೆ ಒಂದು ಬಾಣಲಿಯನ್ನಿಟ್ಟು ಎಣ್ಣೆಯನ್ನು ಹಾಕಿ ಮಂದಾಗ್ನಿಯಲ್ಲಿ ಇಟ್ಕೊಳ್ಳಿ. ನಂತರ ಮಿಶ್ರಣವನ್ನು ಅರ್ಧ ಹಿಡಿ ತೆಗೆದುಕೊಂಡು ಈ ತರಕಾರಿ ಕತ್ತರಿಸುವ ಮಣೆಯ ಮೇಲೆ ಇಟ್ಟುಕೊಂಡು ಈ ಥರ ಕೈಯಿಂದ ಸುತ್ತುತ್ತಾ ಬೆರಳಿನ ಗಾತ್ರಕ್ಕೆ ಬರುವ ಹಾಗೆ ಸುತ್ತಿಕೊಳ್ಳಿ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಪಕ್ಕ ಫಿಂಗರ್ ಚಿಪ್ಸ್ನ ಗಾತ್ರಕ್ಕೆ ಬರೋವರೆಗೂ ಇದೇ ಥರ ಕೈಯಲ್ಲಿ ಈ ಥರ ಸುರುಳಿ ಸುತ್ತುತ್ತಾ ಇರಬೇಕು. ನೋಡಿ, ಇವಾಗ ಇದು ಈ ಗಾತ್ರಕ್ಕೆ ಬಂದಿದೆ. ಇದನ್ನು ಮತ್ತೊಮ್ಮೆ ಈ ಥರ ಕೈಯಲ್ಲಿ ಸುತ್ತಕೊಳ್ಬೇಕು. ಇವಾಗ ಇದು ಪಕ್ಕ ಫಿಂಗರ್ ಚಿಪ್ಸ್ನ ಗಾತ್ರಕ್ಕೆ ಬಂದಿದೆ. ಅದೇ ಆಕಾರಕ್ಕೆ ಅದೇ ಅಳತೆಗೆ ಕತ್ತರಿಸಿ ತುಂಡು ಮಾಡಿಕೊಳ್ಳಿ. ಇದೇ ಥರ ಎಲ್ಲವನ್ನು ಕಟ್ಟು ಮಾಡಿಕೊಂಡು ಇಟ್ಟುಕೊಳ್ಳಿ. ಇಲ್ಲಿ ನೋಡಿ, ಕಟ್ಟು ಮಾಡಿದ ಈ ತುಂಡುಗಳು ಯಾವುದೇ ಕಾರಣಕ್ಕೂ ಅರಿಯೋಲ್ಲ ಮತ್ತು ಮುರಿಯೋಲ್ಲ. ಅಕಸ್ಮಾತ್ ಈ ವಿಧಾನ ತಮಗೆ ಕಷ್ಟ ಅನಿಸಿದ್ರೆ ಇನ್ನೊಂದು ವಿಧಾನ ಅನುಸರಿಸಬಹುದು. ಅದೇನಂದ್ರೆ, ಈ ಉಳಿದ ಮಿಶ್ರಣ ಒಟ್ಟಿಗೆ ತೆಗೆದುಕೊಂಡು ಕತ್ತರಿಸುವ ಮಣೆಯ ಮೇಲೆ ಹಾಕಿಕೊಂಡು 1 ಸೆಂಟಿಮೀಟರ್ ದಪ್ಪ ಇರೋ ಥರ ಲಟ್ಟಣಿಕೆಯಿಂದ ಈ ಥರ ಲಟ್ಟಿಸಿಕೊಳ್ಳಿ. ಇಲ್ಲಿ ತಾವು
ನೋಡ್ತಿರುವ ಹಾಗೆ ಲಟ್ಟಿಸ್ಕೊಳ್ಬೇಕು. ನೋಡಿ ಈ ಥರ ಲಟ್ಟಿಸ್ಕೊಂಡ ನಂತರ 4 ಬದಿನ ಕತ್ತರಿಸ್ಕೊಂಡು ಚೌಕಾಕಾರ ಮಾಡ್ಕೊಳ್ಬೇಕು. ನೋಡಿ 4 ಬದಿಲಿ ಏನು ಎಕ್ಸ್ಟ್ರಾ ಬಂದಿರುತ್ತೋ ಅದನ್ನು ಕಟ್ ಮಾಡಿ ತೆಗೆದ ನಂತರ ಇವಾಗ ಇದನ್ನ ಚಾಕುವಿನಿಂದ ಫಿಂಗರ್ ಚಿಪ್ಸ್ ಗಾತ್ರಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ ಫಿಂಗರ್ ಚಿಪ್ಸ್ ಗಾತ್ರಕ್ಕೆ ಕಟ್ ಮಾಡ್ಕೋಬೇಕಾದ್ರೆ ಚಾಕುವಿಗೆ ಏನಾದ್ರು ಸ್ವಲ್ಪ ಹಿಟ್ಟದ ಅಂಟ್ಕೊಂಡಿದೆ ಅಂತಂದ್ರೆ ಎಣ್ಣೆನ ಸವರ್ಕೊಂಡು ಈ ತರ ಒಂದೇ ಸೈಜ್ ಗಾತ್ರದಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು. ಈಗ ಎಲ್ಲ ಕಟ್ ಮಾಡಿದ್ದು ಆಗಿದೆ, ನೀವು ನೋಡ್ತಾ ಇರ್ಬೋದು. ಮಧ್ಯದಲ್ಲೂ ಕೂಡ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ನೋಡಿ ಇದು ಹೇಗೆ ಕಾಣಿಸ್ತಾ ಇದೆ ಅಂತ. ಇವಾಗ ಇದು ರೆಡಿ ಆಗಿದೆ. ಇದನ್ನ ಒಂದು ತಟ್ಟೆಗೆ ಅಥವಾ ಒಂದು ಟ್ರೇಗೆ ಹಾಕೊಳ್ಳಿ. ಇದನ್ನ ಕೂಡ ಕೈಯಲ್ಲೂ ರೋಲ್ ಮಾಡ್ಕೊಂಡು ಇಟ್ಕೋಬಹುದು. ಇಲ್ಲಿ ತಾವು ವೀಕ್ಷಿಸಬಹುದು ನಮ್ಮ ಫಿಂಗರ್ ಚಿಪ್ಸ್ಗಳು ಕರಿಯೋದಕ್ಕೆ ರೆಡಿ. ಹಾಗೇನೆ ಎಣ್ಣೆನು ಕರಿಯೋಕೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿಯಾಗಿದೆ. ಈ ಬಿಸಿಯಾದ ಎಣ್ಣೆಗೆ ಒಂದೊಂದಾಗಿ ಹಾಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಇವು ಎಣ್ಣೆಯಲ್ಲಿ ಅಂಟ್ಕೊಂಡ್ರೆ ಬಿಡಲ್ಲ. ಇಲ್ಲಿ ನೋಡಿ 5ರಿಂದ 6 ಚಿಪ್ಸ್ನ ಮಾತ್ರ ಹಾಕೊಳ್ಳಿ. ನಿಮ್ಮ ಪಾತ್ರೆಯ ಗಾತ್ರದ ಅನುಗುಣವಾಗಿ ಹಾಕೊಳ್ಳಿ. ಇವು ಎಣ್ಣೆಯಲ್ಲಿ ಒಂದಕ್ಕೊಂದು ಸ್ಪರ್ಶ ಆಗಿ ಅಂಟ್ಕೊಂಡ್ರೆ ಕತ್ತರಿಸಿ ಬಿಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಗಮನಿಸಿ, ಫಿಂಗರ್ ಚಿಪ್ಸ್ ಫ್ರೈ ಆಗಿವೆ. ಇವುಗಳನ್ನು ಎತ್ತಿಟ್ಕೊಂಡು ಆರಿಸಿ ಮತ್ತೆ ಕರಿಬೇಕು, ಮತ್ತೆ ಡಬಲ್ ಫ್ರೈ ಮಾಡ್ಕೊಳ್ಬೇಕು. ಆಹಾ, ನೋಡ್ಬೋದು ನಮ್ಮ ಫಿಂಗರ್ ಚಿಪ್ಸ್ ಎಷ್ಟು ಅದ್ಭುತವಾಗಿ ಬಂದಿವೆ ಅಂತ. ಮಿಸ್ ಮಾಡದೆ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ. ಯಾಕೆ ಅಂದ್ರೆ ಹೊರಗಡೆ ಹೋಟೆಲ್ ಮತ್ತು ಅಂಗಡಿಗಳಲ್ಲಿ ಇದು ಬೇಕು ಅಂದ್ರೂ ಸಿಗಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ, ಹೊರಗಡೆ ಸಿಗೋ ಫಿಂಗರ್ ಚಿಪ್ಸ್ಗಿಂತ 10ರಷ್ಟು ರುಚಿಯಾಗಿರುತ್ತೆ. ನೀವು ಈ ಶಬ್ದ ಕೇಳಿಸ್ಕೊತಾ ಇರ್ಬೋದು, ಎಷ್ಟೊಂದು ಗರಿಗರಿಯಾಗಿದೆ ಅಂತ. ನಾನು ಮೊದಲೇ ಹೇಳಿದ ಹಾಗೆ ಹೊರಗಡೆಯಿಂದ ಗರಿಗರಿ, ಒಳಗಡೆಯಿಂದ ಮೃದು ಮೃದು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಸಾಫ್ಟ್ ಇದೆ ಅಂತ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.